ಜೈ ಹಿಂದ್ ಎಲ್ಲ ನನ್ನ ಕಾಂಪಿಟೇಟಿವ್ ಓದ್ತಿರ್ತಕ್ಕಂಥ ಎಲ್ಲ ನನ್ನ ಎಸ್ಪಿರೆಂಟ್ಸ್ಗೆ ನೋಡ್ಕೊಳ್ಬೋದು. ಶಾರ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅನ್ನ ಕೊಡ್ತೀನಿ. ಸೊ CRPF ದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಆಗ್ತಾ ಇದ್ದೀರಿ. ಸೊ ಆ ಕಾರಣಕ್ಕೋಸ್ಕರ ಈ ಶಾರ್ಟ್ ಆಗಿರ್ತಕ್ಕಂಥ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ನೋಡ್ಕೊಡ್ರಿ, CRPF ದಲ್ಲಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಹೇಳಿ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಸಾಕಷ್ಟು ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಟ್ರೇಡ್ಸ್ಮನ್ ಮತ್ತು ಟೆಕ್ನಿಕಲ್ ಅಂತ ಹೇಳಿ ಸೊ ಇದ್ರಲ್ಲಿ ನೋಡ್ಕೋಬಹುದು ನಿಮ್ಗೆ ಡ್ರೈವರ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಕುಕ್ ಆಯ್ತು, ನೆಕ್ಸ್ಟ್ ವಾಟರ್ ಕೇರರ್ ಆಯ್ತು, ಬಗ್ಲರ್ ಆಯ್ತು, ಕಾಬ್ಲರ್ ಆಯ್ತು, ಬಾರ್ಬರ್ ಆಯ್ತು, ಈ ತರದ ಸಾಕಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರೆ. 9,175 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಸೊ ಇದೇ ತಿಂಗಳ 20ನೇ ತಾರೀಕಿಗೆ ನಿಮ್ದು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಯಾರೆಲ್ಲ ತಿಳ್ಕೊಂಡಿಲ್ಲ, ಆಲ್ರೆಡಿ ನಾನು ಇದ್ರ ಬಗ್ಗೆ 2 ವಿಡಿಯೋಗಳನ್ನ ಮಾಡಿದೀನಿ. ಇನ್ನಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಏನಪ್ಪಾ ಅಂದ್ರೆ, ಸರ್ ಇದಕ್ಕೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕಾ ಅಥವಾ ಬೇಡವಾ, ಅದ್ರ ಜೊತೆಗೆ NSQF ಸರ್ಟಿಫಿಕೇಟ್ ಅನ್ನ ತೆಗಿಸ್ಬೇಕಂತಿದ್ದಾರೆ ಸರ್, ಅದು ನಿಜಾನ ಅಥವಾ ಸುಳ್ಳು ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಈ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ. ನೋಡ್ಕೊಡ್ರಿ, ನಾನ್ ಹೇಳುದು ಕೂಡ ನಿಮ್ಗೆ ಸರಿ ಅನಿಸ್ಲಿಲ್ಲ, ಸೊ ಕನ್ಫರ್ಮೇಶನ್ ಆಗ್ಲಿಲ್ಲ ಅಂದ್ರೆ ನೀವಾಗೆ CRPF PDF ಅನ್ನ ಓಪನ್ ಮಾಡ್ಕೊಂಡ್ ಬಂದ್ಬಿಟ್ಟು ವೆಬ್ಸೈಟ್ ನಲ್ಲಿ ಇರ್ತಕ್ಕಂಥ ವೆಬ್ಸೈಟ್ ನಲ್ಲಿ ನೋಡ್ಕೊಡ್ರಿ. ಬೇಕಾದ್ರೆ ಅದನ್ನು ಕೂಡ ನಿಮ್ಗೆ ಡೈರೆಕ್ಟ್ ಆಗಿ ನಾನು ತೋರಿಸ್ತೀನಿ. ಓಕೆ, ಈ ಹುದ್ದೆಗೆ ಯಾವುದೇ ತರದಂತ ಎಕ್ಸ್ಪೀರಿಯನ್ಸ್ ಬೇಕಾಗಿರುವುದಿಲ್ಲ. ಸೊ ಯಾವುದೇ ಒಂದು ಟ್ರೇಡ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ, ಇದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕಾಗೋದಿಲ್ಲ. ಸಾಕಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ರೆ ಅಂದ್ರೆ ಸುಮ್ನೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ತೆಗಿಸ್ಬೇಕು, NSQF ತೆಗಿಸ್ಬೇಕು, ಇದನ್ನ ತೆಗಿಸ್ಬೇಕು ಅಂತ ಹೇಳಿ ಸುಮ್ನೆ ಕನ್ಫ್ಯೂಷನ್ ದಲ್ಲಿ ಸುಮ್ನೆ ದುಡ್ಡುಗಳನ್ನ ವೇಸ್ಟ್ ಮಾಡ್ತಾ ಇದ್ದೀರಾ. ಸೊ ನೋಟಿಫಿಕೇಶನ್ ನೋಡ್ಕೊಡ್ರಿ, ಅದ್ರಲ್ಲಿ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಡ್ರೈವರ್ ಹುದ್ದೆಗೆ ಅಪ್ಲೈ ಮಾಡ್ಬೇಕನ್ನೋರು 10ನೇ ತರಗತಿ ಪಾಸ್ ಆಗಿರ್ಬೇಕು, ಅದರ ಜೊತೆಗೆ ಹೆವಿ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಸೊ ನೀವೇನಾದ್ರೂ ಜಸ್ಟ್ 10th ಪಾಸ್ ಆಗಿ ಈ ಸದ್ದ ನನಗೆ ಹೆವಿ ಮೋಟಾರ್ ಡ್ರೈವಿಂಗ್ ಲೈಸೆನ್ಸ್ ಸಿಗ್ತದೆ ಅಂತ ಹೇಳಿ ಅಪ್ಲಿಕೇಶನ್ ಹಾಕಿದ್ರೆ ಹೆವಿ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ನಿಮಗೆ ಸಿಗೋದಿಲ್ಲ. ನಿಮ್ಗೆ ಆಲ್ರೆಡಿ ಲೈಟ್ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಪಡೆದುಕೊಂಡು 1 ಇಯರ್ ಆಗಿರ್ಬೇಕು. ಅವಾಗ ನಿಮಗೆ ಹೆವಿ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಅಪ್ಲೈ ಮಾಡಿದಾಗ LLR ಅಂತ ಬರ್ತಾ, ಸೊ LLR ಹೋಗಿ ನೀವು ಟ್ರಯಲ್ ಕೊಟ್ಟಾದ್ಮೇಲೆ ಸೊ ನಿಮ್ಗೆ ಹೆವಿ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ 1 ಮಂತ್ ಆದ್ಮೇಲೆ ನಿಮ್ಗೆ ಲೈಸೆನ್ಸ್ ಸಿಗ್ತದ. ನೆಕ್ಸ್ಟ್ ಅದರ ಜೊತೆಗೆ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಅಂತ ಹೇಳಿ ಇದಕ್ಕೂ ಕೂಡ 10ನೇ ತರಗತಿ ಪಾಸ್ ಆಗಿರ್ಬೇಕು ಅಥವಾ 12th ಪಾಸ್ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಐ ಟಿ ಏನಾದ್ರು ಕಂಪ್ಲೀಟ್ ಮಾಡಿದ್ರಪ್ಪ ಅಂದ್ರೆ ಅಂತವರು ಕೂಡ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಡ್ರಿ, 3ನೇದು ಫಾರ್ ಆಲ್ ಅದರ್ ಟ್ರೇಡ್ಸ್ಮನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕಂದ್ರೆ ಮಿನಿಮಮ್ ಮ್ಯಾಟ್ರಿಕುಲೇಷನ್ ಆರ್ ಇಕ್ವಿವೆಲೆಂಟ್ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ಆರ್ ಯೂನಿವರ್ಸಿಟಿ ರೆಕಗ್ನೈಸ್ಡ್ by the central or state government or equivalent army qualification in case of ex serviceman person. ಅಲ್ಲಿ ನೋಡ್ಕೊಡ್ರಿ, ನೀವು ಜಸ್ಟ್ 10th ಪಾಸ್ ಆಗಿದ್ರೆ 10ನೇ ತರಗತಿ ಪಾಸ್ ಆಗಿದ್ರಪ್ಪ ಅಂದ್ರೆ ಕುಕ್ ಆಗಿರ್ಲಿ, ಬಗ್ಲರ್ ಆಗಿರ್ಲಿ, ಕಾಬ್ಲರ್ ಆಗಿರ್ಲಿ, ಇವೇನದು ಐದ್ನಲ್ಲ ವಾಟರ್ ಕ್ಯಾರಿಯರ್ ಆಯ್ತು, ಇವಕ್ಕೆ ಜಸ್ಟ್ ನೀವು 10th ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಯಾವುದೇ ತರದಂತ ಎಕ್ಸ್ಪೀರಿಯನ್ಸ್ ಬೇಕಾಗಿರುವುದಿಲ್ಲ. ನೆಕ್ಸ್ಟ್ ಟೆಕ್ನಿಕಲ್ ಹುದ್ದೆಗೆ ಏನಾದ್ರು ಹಾಕ್ಬೇಕು ಅನ್ಕೊಂಡಿದ್ರೆ ಸೊ ನಿಮ್ಗೆ ಏನ್ ಬೇಕು, 10ನೇ ತರಗತಿ ಮುಗಿದಿರ್ಬೇಕು, ಅದ್ರ ಬಗ್ಗೆ ನಾಲೆಜ್ ಬೇಕು, ಅದನ್ನ ಮಾತ್ರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪೈನಿಯರ್ ವಿಂಗ್ ಮೋಷನ್ ಎಲೆಕ್ಟ್ರಿಷಿಯನ್ ಅಂತ ಹೇಳಿ ಈ ಹುದ್ದೆಗೆ ಮಾತ್ರ 1 ವರ್ಷ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದು ಯಾವುದೇ ಟ್ರೇಡ್ಸ್ಮನ್ ಹುದ್ದೆಗೆ ಎಕ್ಸ್ಪೀರಿಯನ್ಸ್ ಬೇಕಾಗುದಿಲ್ಲ. ಬೇಕಾದ್ರೆ ನೀವು ಕೂಡ ಒಂದ್ಸರಿ PDF ಅನ್ನ ಟೆಲಿಗ್ರಾಮ್ದಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ಚೆಕ್ ಅನ್ನ ಮಾಡ್ಕೊಡ್ರಿ. ನೆಕ್ಸ್ಟ್ ಅದೇ ತರಗಿ ನೋಡ್ಕೊಡ್ರಿ, ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಾ ಸದ್ಯದಲ್ಲೇ ಡಾಕ್ಯುಮೆಂಟ್ ಗಳು ಏನ್ ಬೇಕಾಗುತ್ತೆ ಅಂದ್ರೆ SLC ಮಾರ್ಕ್ಸ್ ಕಾರ್ಡ್ ತಗೊಳ್ರಿ, ಆಧಾರ್ ಕಾರ್ಡ್, ಫೋಟೋ ಮತ್ತು ಸಿಗ್ನೇಚರ್, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಕಡ್ಡಾಯವಾಗಿ ಅಪ್ಲಿಕೇಶನ್ ಹಾಕಿ ಇಂಗ್ಲಿಷ್ ನಲ್ಲೇ ತೆಗೆಸ್ಕೊಳ್ರಿ. ಓಕೆ, ನೆಕ್ಸ್ಟ್ ಅದ್ರ ಜೊತೆಗೆ ಸರ್ ಇದಕ್ಕೆ ಎಕ್ಸಾಮ್ ಸಿಲೆಬಸ್ ಏನ್ ಇರ್ತದ ಸರ್, ಯಾವಾಗ ನಡೀತದ ಅಂತ ಕೇಳ್ತಾ ಇದಿಲ್ಲ. ಸೊ ಆಲ್ರೆಡಿ ನಾನು ಏನ್ ಹೇಳಿದೀನಪ್ಪ ಅಂದ್ರೆ ಇದರಲ್ಲಿ ನೋಟಿಫಿಕೇಶನ್ ದಲ್ಲಿ ಏನ್ ಕೊಟ್ಟಿದಾರಪ್ಪ ಅಂದ್ರೆ, ಫಸ್ಟ್ ಆಫ್ ಆಲ್ ಹೋದ ವರ್ಷ ಕಾಲ್ಫಾರ್ಮ್ ಅನ್ನ ಮಾಡಿದಾಗ ಫಸ್ಟ್ ಗೆ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಂದ್ರೆ CET ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ರು. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇತ್ತು. ಸೊ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆದ್ಮೇಲೆ ಎಕ್ಸಾಮ್ ಕ್ವಾಲಿಫೈ ಆದವ್ರನ್ನ ಫಿಸಿಕಲ್ ಕಂಡಕ್ಟ್ ಮಾಡಿದ್ರು. ಫಿಸಿಕಲ್ ಆದ್ಮೇಲೆ ಟ್ರೇಡ್ ಟೆಸ್ಟ್ ಆದ್ಮೇಲೆ ಸೊ ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡಿದ್ರು. ಈ ಸರಿ ಏನ್ ಕೊಟ್ಟಿದಾರಪ್ಪ ಅಂದ್ರೆ, ಫಸ್ಟ್ ಗೆನೆ ನಾವು ಏನ್ ಕಂಡಕ್ಟ್ ಮಾಡ್ತೀವಪ್ಪ ಅಂತಂದ್ರೆ ಸೊ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದಾರೆ. ಫಸ್ಟ್ ಏನೇ ನಾವು ಫಿಸಿಕಲ್ ಕಂಡಕ್ಟ್ ಮಾಡ್ತೀವಿ, ಫಿಸಿಕಲ್ ನಲ್ಲಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ, ಎಕ್ಸಾಮ್ ಆದ್ಮೇಲೆ ಟ್ರೇಡ್ ಟೆಸ್ಟ್, ಆ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ಕೊಟ್ಟಿದಾರ. ಸೊ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರಿಪರೇಷನ್ ಎಕ್ಸಾಮ್ ಮತ್ತು ಫಿಸಿಕಲ್ ಎರಡನ್ನೂ ಕೂಡ ನೀವು ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತ. ಓಕೆ, ಇದಕ್ಕೆ ವಯೋಮಿತಿ ಬಂದ್ಬಿಟ್ಟು 18 ಏಜ್ ಇಂದ ಹಿಡಿದು 23 ಏಜ್ ಮಟ್ಟ ಇದ್ದವರು ಕೂಡ ಹಾಕ್ಬೋದು. OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸ್ ಇರ್ತದೆ, SC/ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸನ್ ಕೊಡ್ತೈತಿ. ಡ್ರೈವರ್ ಹಾಕ್ಬೇಕನ್ನೋರು ನೋಡ್ಕೊಡ್ರಿ, 21 ಹಿಡಿದು 27 ಏಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. 10ನೇ ತರಗತಿ ಪಾಸ್ ಆಗಿದೆ ಸರ್, ನಾನು ಕೂಡ ಅಗ್ನಿವೀರ್ ಏಜ್ ಕ್ರಾಸ್ ಆಗಿದೆ ಅಂತಿರ್ತಕ್ಕಂಥ ಅಭ್ಯರ್ಥಿಗಳು ಈಗಲೇ ಹೋಗಿ
ಸಾರಿ 20ನೇ ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. 20ರಿಂದ ನಿಮ್ಗೆ ಮೇ 19 ಮಟ್ಟ 1 ತಿಂಗಳ ಹೊರಗಡೆ ಕಾಲಾವಕಾಶ ಇರುತ್ತೆ. ಆದಷ್ಟು ಬೇಗನೆ ಅಪ್ಲಿಕೇಶನ್ ಗಳನ್ನ ಹಾಕೊಡ್ರಿ. ನೆಕ್ಸ್ಟ್ ಅದರ ಜೊತೆಗೆ ಟ್ರೇಡ್ ವೈಸ್ ವೇಕೆನ್ಸಿಗಳನ್ನ ಸಪರೇಟ್ ಆಗಿ ಮಾಡಿದರೆ, ಸ್ಟೇಟ್ ವೈಸ್ ಕೂಡ ವೇಕೆನ್ಸಿಗಳನ್ನ ಸಪರೇಟ್ ಮಾಡಿದ್ದಾರೆ. ನಮ್ಮ ಕರ್ನಾಟಕಕ್ಕೆ ಏನಿಲ್ಲ ಅಂತಂದ್ರು ಸೊ 150ಕ್ಕಿಂತ ಹೆಚ್ಚು ಹುದ್ದೆಗಳನ್ನ ನಮ್ಮ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರಿಗೆ ಕೂಡ ಅವಕಾಶ ಇದೆ. ಸೊ ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಅನ್ನ ಹಾಕೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. 20ನೇ ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಯಾವ ತರ ಅಪ್ಲೈ ಮಾಡ್ಬೇಕು ಅನ್ನೋದು ಕೂಡ ನಾನು ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಸೊ ನಿಮ್ಗೆ ಲೈವ್ ಪ್ರೂಫ್ ಆಗಿ ನಾನು ವಿಡಿಯೋನ ಮಾಡಿ ಹಾಕ್ತೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಪ್ರತಿಯೊಬ್ರು ಕೂಡ ಕಮೆಂಟ್ ಅನ್ನ ಹಾಕಿ. ಸೊ ಪ್ರತಿಯೊಂದು ಡೈಲಿ ಇನ್ಫಾರ್ಮೇಶನ್ ಗಳು ನಿಮ್ ಮುಂದೆ ಬರ್ತಾನೆ ಹೋಗ್ತದ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ, ಸೊ ನಿಮ್ಗೆ ಹೆಲ್ಪ್ ಆಗಿದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸೊ ಒಂದು ಲೈಕ್ ಮಾಡಿ, ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾವು ನೆಕ್ಸ್ಟ್ ಕೊಡ್ತಿರ್ತಕ್ಕಂಥ ಅಪ್ಡೇಟು ನಿಮ್ ಮುಂದೆ ಬರ್ತದ. ಸೊ ನಿಮ್ಮ ಡೌಟ್ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾ ಬೇಡವಾ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಸೊ ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.